ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಕೃತಜ್ಞರ ಮತ್ತು ಮಿತ್ರದ್ರೋಹಿಗಳ ನಿದರ್ಶನಕ್ಕಾಗಿ ಭೀಷ್ಮನು ಯುಧಿಷ್ಠಿರನಿಗೆ ಗೌತಮನ ಕಥೆಯನ್ನು ತಿಳಿಸಿದುದು ಎಂಬ 167ನೆಯ ಅಧ್ಯಾಯಕ್ಕೆ ಸ್ವಾಗತ. ತಿರುಗಿ ಧರ್ಮರಾಜನು ಭೀಷ್ಮನನ್ನು ನೋಡಿ, ತಾತ, ಮಿತ್ರದ್ರೋಹಿಗಳ ಮತ್ತು ಕೃತಜ್ಞರ ನಡತೆಯು ಎಂತಹದೆಂಬುದನ್ನು ನಿನ್ನಿಂದ ನಾನು ವಿವರವಾಗಿ ತಿಳಿಯಬೇಕೆಂದು ಕೋರುವೆನು. ಅದನ್ನು ನನಗೆ ತಿಳಿಸಬೇಕು ಎಂದು. ಅದಕ್ಕೆ ಆ ಭೀಷ್ಮನು, ಪಾಂಡುಕುಮಾರ, ಕೇಳು. ಇದಕ್ಕೆ ಒಳ್ಳೆ ನಿದರ್ಶನವಾಗಿ ಉತ್ತರ ದೇಶದಲ್ಲಿರುವ ಮ್ಲೇಚ್ಛ ಪ್ರಾಂತಗಳಲ್ಲಿ ನಡೆದ ಕಥೆಯೊಂದುಂಟು. ಅದನ್ನೇ ನಿನಗೆ ತಿಳಿಸುವೆನು. ಮಧ್ಯ ದೇಶದಲ್ಲಿ ಒಬ್ಬ ಬ್ರಾಹ್ಮಣನಿದ್ದನು. ಅವನಿಗೆ ವೇದಾಧ್ಯಯನವಿಲ್ಲ, ಬ್ರಹ್ಮ ತೇಜಸ್ಸಿಲ್ಲ. ಅವನ ದೇಹ ಛಾಯೆಯು ಅಸಹ್ಯವಾದ ಕರಿಯ ಬಣ್ಣಕ್ಕಿದ್ದಿತು. ಆ ಬ್ರಾಹ್ಮಣನು ಒಮ್ಮೆ ಹಣದಾಸೆಯಿಂದ ಕಳ್ಳರ ಗುಂಪಿನಿಂದ ತುಂಬಿದ ಒಂದು ಗ್ರಾಮಕ್ಕೆ ಹೋದನು. ಆ ಗ್ರಾಮದಲ್ಲಿದ್ದ ಕಳ್ಳರ ಯಜಮಾನನು ಬಹಳ ಧನಿಕನಾಗಿದ್ದನು. ಅವನಿಗೆ ಎಲ್ಲಾ ವರ್ಣದವರ ಸ್ಥಿತಿಗತಿಗಳೆಲ್ಲವೂ ಚೆನ್ನಾಗಿ ತಿಳಿದಿದ್ದಿತು. ಅವನು ಕಳ್ಳನಾದರೂ ಬ್ರಾಹ್ಮಣರಿಗೆ ಹಿತಕರನಾಗಿಯೂ ಸತ್ಯಸಂಧನಾಗಿಯೂ ದಾನಪರನಾಗಿಯೂ ಇದ್ದನು. ಧನಿಕನಾದ ಆ ಕಳ್ಳನ ಮನೆಗೆ ಈ ಬ್ರಾಹ್ಮಣನು ಭಿಕ್ಷೆಗಾಗಿ ಹೋದನು. ಈ ಬ್ರಾಹ್ಮಣನನ್ನು ಕಂಡೊಡನೆ ಆ ಕಳ್ಳನು ಬ್ರಾಹ್ಮಣ ಜಾತಿಯಲ್ಲಿ ತನಗಿದ್ದ ಗೌರವದಿಂದ ಅವನಿಗೆ ಬೇಕಾದುದೇನೆಂದು ಕೇಳಲು, ಆ ಬ್ರಾಹ್ಮಣನು ತನ್ನ ನಿವಾಸಕ್ಕಾಗಿ ಒಂದು ಮನೆಯನ್ನು, 1 ಸಂವತ್ಸರ ಕಾಲದವರೆಗೆ ಸಾಕಾಗುವಷ್ಟು ಆಹಾರ ಸಾಮಗ್ರಿಗಳನ್ನು ತನಗೆ ಒದಗಿಸಿಕೊಡಬೇಕೆಂದು ಕೇಳಿದನು. ಆಗ ಆ ಕಳ್ಳನು ಅವನಲ್ಲಿ ಕನಿಕರದಿಂದ 2 ಕಡೆಯೂ ಅಂಚುಳ್ಳ ಒಂದು ಹೊಸ ವಸ್ತ್ರವನ್ನು, ಒಳ್ಳೆ ಯುವತಿಯಾಗಿ ವಿತಂತುವಾಗಿದ್ದ ಒಬ್ಬ ಹೆಂಗಸನ್ನು ಅವನಿಗೆ ಕೊಟ್ಟನು. ಆ ಬ್ರಾಹ್ಮಣನು ಆ ವಿಧವೆಯೊಡನೆ ಅಲ್ಲಿಯೇ ಸಂಸಾರ ಮಾಡತೊಡಗಿ ತನಗೆ ಬೇಕಾದ ವಸ್ತುಗಳನ್ನೆಲ್ಲ ಆ ಕಳ್ಳನಿಂದಲೇ ಪಡೆದು ಅವನು ಕೊಟ್ಟ ಮನೆಯಲ್ಲಿ ಸಂತೋಷದಿಂದ ವಾಸ ಮಾಡುತ್ತಿದ್ದನು. ಆ ಬ್ರಾಹ್ಮಣನು ವಿತಂತುವಾದ ಅವನ ಹೆಂಡತಿಯು ಅಲ್ಲಿ ತಾವು ಸುಖವಾಗಿ ಸಂಸಾರ ಮಾಡುತ್ತಿದ್ದುದಲ್ಲದೆ ಆ ಕಳ್ಳನ ಕುಟುಂಬ ಕಾರ್ಯಗಳಿಗೂ ಸಹಾಯ ಮಾಡುತ್ತಿದ್ದರು. ಹೀಗೆ ಆ ಬ್ರಾಹ್ಮಣನು ಆ ಕಳ್ಳರ ಹಳ್ಳಿಯಲ್ಲಿಯೇ 1 ಸಂವತ್ಸರ ಕಾಲದವರೆಗೆ ವಾಸ ಮಾಡುತ್ತಾ ಅಲ್ಲಿದ್ದ ಕಳ್ಳರೊಡನೆ ಸೇರಿ ಬಿಲ್ಲಿನಿಂದ ಬಾಣಗಳನ್ನು ಹೊಡೆಯುವ ವಿದ್ಯೆಯನ್ನು ಮೆಲ್ಲ ಮೆಲ್ಲಗೆ ಅಭ್ಯಾಸ ಮಾಡಿದನು. ಮೊದಮೊದಲು ಆ ಬ್ರಾಹ್ಮಣನು ಪ್ರತಿದಿನವೂ ಆ ಕಳ್ಳರ ಗುಂಪಿನೊಡನೆ ಕಾಡಿಗೆ ಹೋಗಿ ಹಂಸಗಳೇ ಮೊದಲಾದ ಪಕ್ಷಿಗಳನ್ನು ಕೊಲ್ಲುತ್ತಾ ಬಂದನು. ಕೊನೆಗೆ ಆ ಪ್ರಾಣಿ ವಧೆಯಲ್ಲಿ ಅವನಿಗೆ ಅಭಿರುಚಿ ಹೆಚ್ಚಿತು. ಅವನಲ್ಲಿ ದಯಾಗುಣವೆಂಬುದು ಸಂಪೂರ್ಣವಾಗಿ ಬಿಟ್ಟು ಹೋಯಿತು. ಅವನು ಕಳ್ಳರೊಡನೆ ಕಳ್ಳನಾಗಿ, ಬೇಡರೊಡನೆ ಬೇಡನಾಗಿ ಸುತ್ತಲಾರಂಭಿಸಿದನು. ಎಷ್ಟೋ ಪಕ್ಷಿಗಳನ್ನು ಕೊಂದು ಭಕ್ಷಿಸಿದನು. ಹೀಗಿರುವಾಗ ಒಮ್ಮೆ ಬೇರೊಬ್ಬ ಬ್ರಾಹ್ಮಣನು ಮಾರ್ಗವಶದಿಂದ ಆ ಗ್ರಾಮಕ್ಕೆ ಬಂದನು. ಅವನಾದರೋ ಬಹಳ ಶುದ್ಧಾತ್ಮನು. ವೇದಗಳನ್ನೆಲ್ಲ ಅಧ್ಯಯನ ಮಾಡಿ ವಿನೀತನಾಗಿದ್ದನು. ತಲೆಯಲ್ಲಿ ಜಡೆಯನ್ನು, ಮೈಮೇಲೆ ನಾರು ಮಡಿಯನ್ನು ಧರಿಸಿದ್ದನು. ಮಿತಾಹಾರನಾಗಿ ಬ್ರಹ್ಮಚಾರಿಯಾಗಿ ಯಾವಾಗಲೂ ವೇದ ಮಂತ್ರಗಳನ್ನು ಬಾಯಲ್ಲಿ ಪಠಿಸುತ್ತಿರುವನು. ಈ ನೂತನ ಬ್ರಾಹ್ಮಣನು ಹಿಂದೆ ಆ ಗೌತಮನಿದ್ದ ದೇಶದಲ್ಲಿಯೇ ಹುಟ್ಟಿ ಬೆಳೆದವನು. ಆ ಗೌತಮನಿಗೆ ಪೂರ್ವ ಸ್ನೇಹಿತನೆನಿಸಿದ್ದನು. ಈ ಬ್ರಾಹ್ಮಣನು ಆ ಕಳ್ಳರ ಗ್ರಾಮಕ್ಕೆ ಬಂದು ಅಲ್ಲಿ ಬ್ರಾಹ್ಮಣ ಗ್ರಹವೇನಾದರೂ ಇರುವುದೇ ಎಂದು ಹುಡುಕುತ್ತಿದ್ದನು. ಅವನು ಶೂದ್ರಾನ್ನವನ್ನು ಭುಜಿಸದವನಾದುದರಿಂದ ಆ ಊರನ್ನೆಲ್ಲ ತಿರುಗಿ ನೋಡಿ ಕೊನೆಗೆ ಆ ಗೌತಮನೆಂಬ ಬ್ರಾಹ್ಮಣನಿದ್ದ ಮನೆಗೆ ಬಂದನು. ಆಗಲೇ ಗೌತಮನು ತನ್ನ ಬೇಟೆಯನ್ನು ಮುಗಿಸಿಕೊಂಡು ಕಾಡಿನಿಂದ ಹಿಂತಿರುಗಿ ಮನೆಗೆ ಬರುತ್ತಿರಲು ಆ ಪೂರ್ವ ಸ್ನೇಹಿತರಿಬ್ಬರು ಒಬ್ಬರನ್ನೊಬ್ಬರು ಸಂಧಿಸಿದರು. ಆಗ ಗೌತಮನ ಘೋರ ಸ್ವರೂಪವನ್ನು ಕೇಳಬೇಕೆ? ಕೈಯಲ್ಲಿ ಬಿಲ್ಲು ಬಾಣಗಳನ್ನು ಹಿಡಿದಿರುವನು. ಕಾಡಿನಲ್ಲಿ ತಾನು ಬೇಟೆಯಾಡಿ ಕೊಂದ ಹಕ್ಕಿಗಳನ್ನು ಮೂಲೆ ಕಟ್ಟಿ ತಲೆಯ ಮೇಲೆ ಹೊತ್ತಿರುವನು. ಆ ಮೂಟೆಯಿಂದ ಸೋರುತ್ತಿದ್ದ ರಕ್ತ ಧಾರೆಗಳು ಆ ಬ್ರಾಹ್ಮಣನ ಮೈ ಮೇಲೆ ಹರಿಯುತ್ತಿರುವವು. ಇದರಿಂದ ಅವನು ನರಭಕ್ಷಕನಾದ ರಾಕ್ಷಸನಂತೆ ಕಾಣುವನು. ಇಂತಹ ಅಸಹ್ಯ ವೇಷದಿಂದ ಮನೆಗೆ ಬಂದ ಆ ಗೌತಮನನ್ನು ಹೊಸ ಬ್ರಾಹ್ಮಣನು ಗುರುತು ಹಿಡಿದು ಆಚಾರ ಭ್ರಷ್ಟನಾದ ಅವನ ಮುಖವನ್ನು ನೋಡಿ ತನಗೆ ತಾನೇ ನಾಚಿಕೆ ಪಡುತ್ತಾ ಅವನನ್ನು ಕುರಿತು ಹೀಗೆಂದು ಹೇಳುವನು: ಅಯ್ಯ, ಇದೇನಿದು? ನೀನು ಮಾಡುತ್ತಿರುವ ಕಾರ್ಯವೇನು? ಹೀಗೇಕೆ ನಿನ್ನ ಬುದ್ಧಿಯು ಕೆಟ್ಟು ಹೋಯಿತು? ನೀನಾದರೋ ಜಾತಿಯಲ್ಲಿ ಬ್ರಾಹ್ಮಣನು, ಉತ್ತಮ ಕುಲದಲ್ಲಿ ಹುಟ್ಟಿದವನು, ಅದರಲ್ಲಿಯೂ ಪವಿತ್ರವಾದ ಮಧ್ಯದೇಶದಲ್ಲಿ ಜನಿಸಿದವನು. ಅಂತಹ ನೀನು ಈ ಸ್ಥಿತಿಗೆ ಬಂದ ಬಗೆಯೇನು? ಅಯ್ಯ, ಪ್ರಸಿದ್ಧರು ವೇದಪಾರಂಗಿತರು ಆದ ನಿನ್ನ ಪೂರ್ವಿಕರನ್ನು ನೆನೆಸಿಕೊಳ್ಳಬಾರದೆ? ಅಂತಹವರ ವಂಶದಲ್ಲಿ ಹುಟ್ಟಿ
ಅಭಿಜಾತನೆನಿಸಿಕೊಂಡ ನೀನು ಆ ವಂಶವನ್ನೇ ಕೆಡಿಸತಕ್ಕ ಈ ದುಸ್ಥಿತಿಗೆ ಬರಬಹುದೇ? ಅದುದಾಯಿತು. ಈಗಲಾದರೂ ನೀನು ನಿನ್ನ ಜನ್ಮವನ್ನು, ನಿನ್ನ ಶೀಲವನ್ನು, ನಿನ್ನ ಸತ್ವ ಗುಣವನ್ನು, ಕೃತ ದಮ ಮೊದಲಾದ ಸದ್ಗುಣಗಳನ್ನು ಮನಸ್ಸಿಗೆ ತಂದುಕೊಂಡು ಬ್ರಾಹ್ಮಣನಿಗೆ ಸಹಜವಾಗಿ ಇರಬೇಕಾದ ದಯಾಗುಣವನ್ನು ಅವಲಂಬಿಸು. ಈಗಲೇ ಈ ಸ್ಥಳವನ್ನು ಬಿಟ್ಟು ಹೊರಡು ಎಂದನು. ಹೀಗೆ ತನ್ನ ಹಿತಕ್ಕಾಗಿ ತನ್ನ ಮಿತ್ರನು ಹೇಳಿದ ಬುದ್ಧಿವಾದಗಳನ್ನು ಕೇಳಿ ಗೌತಮನಿಗೆ ತನ್ನೊಳಗೆ ಮಹಾ ಲಜ್ಜೆಯೂ ವ್ಯಸನವೂ ಉಂಟಾಯಿತು. ದೊಡ್ಡದಾಗಿ ನಿಟ್ಟುಸಿರನ್ನು ಬಿಟ್ಟು, ಓ ಬ್ರಾಹ್ಮಣೋತ್ತಮ, ನಾನೇನನ್ನು ಮಾಡಲಿ? ನನಗೆ ಹಿಂದಿನ ಆಸ್ತಿಯಿಲ್ಲ, ಧನವಿಲ್ಲ, ನನಗೆ ವೇದವೂ ತಿಳಿಯದು. ಧನದಾಸೆಗಾಗಿ ಇಲ್ಲಿಗೆ ಬಂದು ಸೇರಿಕೊಂಡೆನು. ಈಗ ನಿನ್ನ ದರ್ಶನದಿಂದ ಕೃತಾರ್ಥನಾದೆನು. ಇನ್ನು ನಾವಿಬ್ಬರು ನಾಳೆಯೇ ಹೊರಟು ಬಿಡುವೆವು. ನೀನು ಈ ರಾತ್ರಿ ಇಲ್ಲಿಯೇ ವಾಸ ಮಾಡುತ್ತಿರು ಎಂದನು. ಆಗ ಅತಿಥಿಯಾಗಿ ಬಂದ ಬ್ರಾಹ್ಮಣನು ತನ್ನ ಮಿತ್ರನು ತನ್ನ ದಾರಿಗೆ ಬಂದನೆಂದು ಸಂತೋಷಿಸಿ ಆ ರಾತ್ರಿ ಅನ್ನ ನೀರೊಂದನ್ನು ಮುಟ್ಟದೆ ಉಪವಾಸದಿಂದ ಅಲ್ಲಿ ತಂಗಿದ್ದನು. ಅವನಿಗೆ ಹೊಟ್ಟೆಯಲ್ಲಿ ಬಹಳವಾದ ಹಸಿವಿದ್ದರೂ ಗೌತಮನು ಅನೇಕ ವಿಧದಿಂದ ಪ್ರಾರ್ಥಿಸಿದರು ಅಲ್ಲಿ ಯಾವ ಆಹಾರವನ್ನು ತೆಗೆದುಕೊಳ್ಳುವುದಕ್ಕೆ ಸಮ್ಮತಿಸಲಿಲ್ಲ. ಇದು 167ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.